ಅಯ್ಯೋ ಹೆಂಗೋ ದುಡ್ಡು ಬಂತು ಎಲ್ಲ ಬಂತು. ನನ್ನ ಮೊಮ್ಮಗ ದುಡ್ಡನ್ನೆಲ್ಲ ಅದು ಏನು ಮಾಡಿದ್ನು 70 ಲಕ್ಷ. ಥು, ನನ್ನ ಮೊಮ್ಮಗನ ಜೀವನ ಸುಮ್ಕೆನಿ ಹಾಳಾಗೋಯ್ತೈತೆ. ಅಲ್ಲ ಒಂದು ಹೆಣ್ಣು ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟು ನಾನು ಮದುವೆನ ನಾ ಮಾಡಬೇಕಿತ್ತು. ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಕುಂತ್ಕೊಬಿಟ್ರೆ ನಾನು ಅಜ್ಜಿಯಾಗಿ. ಅವನು ತಾನೇ ಏನು ಮಾಡ್ತಾನೆ ಆ ಸಾವ್ಕತಿ ಮಗಳನ್ನ ಕರ್ಕೊಂಬಿಟ್ಟು ಬರೋದಕ್ಕಿನ್ನ ಇಲ್ಲೇ ಎಲ್ಲನ ಬ್ಯಾರೆ ಒಂದು ಹುಡುಗಿನ ಹುಡುಕ್ಬಿಟ್ಟು ಒಳ್ಳೆ ಹುಡುಗಿನ ಹತ್ಲಾಗೆ ಮದುವೆ ಮಾಡಿಬಿಟ್ಟು ಇದು ಮಾಡೋದು ಎಷ್ಟೋ ಯಾವ ಆಸೆ. ಸುಮ್ಮನೆ ಯಾಕೆ ನನ್ನ ಮೊಮ್ಮಗನ ಜೀವನ ಹಾಳು ಮಾಡ್ಬೇಕು ಹೇಳು. ಯೋಚನೆ ಮಾಡೋಣ. ಯಾರಿಗಾನ ಒಬ್ಬರು ಒಂದಿಬ್ರಿಗೆ ಹೇಳಿದ್ರೆ ಮದುವೆಗೆ ಅಂತ ಹೇಳ್ಬಿಟ್ಟು ಹತ್ಲಾಗೆ ಹೆಂಗೋನು ಹೇಳ್ತಾರತ್ತ. ಸೊರೈತದೆ ಯಾವ್ದನ ಒಂದು ಹೆಣ್ಣು ಸಿಗ್ತದೆ. ಅಕ್ಕ ಸಂಘದ ದುಡ್ಡು ಏನು ಮರ್ತೆ ಹೋಗ್ಬಿಟ್ಟಿದ್ಯೇನು ಇವತ್ತು? ಅಯ್ಯೋ ನೋಡಕ್ಕ, ಮರ್ತೆ ಹೋಗ್ಬಿಟ್ಟಿದ್ದೀನಿ ನನ್ನ ಸಂಘ ಅಂತ ಹೇಳ್ಬಿಟ್ಟು. ಸರಿ ಕಣಕ್ಕ, ತಗೊಂಬಿಟ್ಟು ಬರ್ತೀನಿ ನೋಡಿ ದುಡ್ಡ. ಬಿರ್ನ ತಗೊಂಬಿಟ್ಟು ಬಾಕೋ, ಇನ್ನೇನೊಂದು 5 ನಿಮಿಷ ಸಂಘದ ಮೀಟಿಂಗ್ ಎಲ್ಲ ಶುರುವಾಯ್ತದೆ. ನಾನು ಅದಕ್ಕೆ ಎಲ್ಲರಿಗೂ ಹೋಗೋಗಿ ಹೇಳ್ತಾ ಇದ್ದೀನಿ ಸಂಘದ ದುಡ್ಡು ಕೊಟ್ರಿ ಅಂತ ಹೇಳ್ಬಿಟ್ಟು. ಮರ್ತೋಗಿರೋ ಶಾನೆ ನೀನು ಬಂದ್ಬಿಡ್ತಿದ್ದಲ್ಲ ಬಿರ್ನ, ಯಾಕೋ ಬಂದಿಲ್ಲ ಈ ವಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಹಿಂಗೆ ಕಣಕ್ಕ, ನನ್ನ ಮೊಮ್ಮಗನ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಟ್ನಾ. ಅಯ್ಯೋ ಈಗ ನೋಡು ಟೇಮ್ ಹೋಗೋದೇ ಗೊತ್ತಾಗಿಲ್ಲ ನನಗಂತೂ. ಸರಿ ಕಣಕ್ಕ, ಬಂದೆ ಹೇಳು. ಏನು ಯೋಚನಕ್ಕ, ನಿನ್ನ ಮೊಮ್ಮಗ ಇವಾಗ ಸೊರೋಗವನೆ, ಸಂದಾಗ ದುಡಿತಾವನೆ, ವ್ಯವಸಾಯ ಮಾಡ್ತಾವನೆ, ಎಲ್ಲ ಮಾಡ್ತಾವನೆ. ಈಗ ಅವನ ಬಗ್ಗೆ ಯೋಚನೆ ಮಾಡೋ ಅಂಥದ್ದೇನು? ಅದೇನಕ್ಕ, ಒಂದು ಮದುವೆ ಆಗಿತ್ತು, ಅವಳು ನೋಡಿದ್ರೆ ಬಿಟ್ಬಿಟ್ಟು ಅಂಟೋಗ್ಬಿಟ್ಲಲ್ಲ. ಮುಂದೆ ಏನು ಮಾಡೋದು ಏನು ಕತೆ ಅಂತ ಹೇಳ್ಬಿಟ್ಟು ಸುಮ್ಕೆ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ನಾನಂತೂ. ಓದಳು ಆಳು ಬಿದ್ದು ಹೋಯ್ತಾಳೆ. ಆಳು ಬಿದ್ದು ಹೋದ್ಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಂಡಿಯೇ? ಯಾರೋ ಇನ್ನೊಬ್ರು ಸಿಗ್ತಾರೆ. ನಿನಗೆ ಯಾಕೆ ಯಾವ್ದಾನ ಒಂದು ಹುಡುಗಿ ಸಿಕ್ಕರೆ ಏಳ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು ಕಣಕ್ಕ. ಓದರೆಲ್ಲ ಹಾಳಾಗಿ ಹೋಯ್ತಾ ಇರಲಿ. ನಾವು ಮಾತ್ರ ಮುಂದೆ ಜೀವನ ಸಾಗಿಸ್ಕೊಂಡು ಹೋಯ್ತಾ ಇರಬೇಕು. ಅವಳು ಓದ್ಲು ಅಂದಿದ ತಕ್ಷಣ ನಿಮ್ಮ ಮೊಮ್ಮಗ ಏನು ದೇವದಾಸ್ತರ ಜೀವನ ಪೂರ್ತಿ ಹಿಂಗೇರಕ್ಕಾಯ್ತದ? ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಹುಡುಕೊಡ್ತೀನಿ ಹುಡುಗಿಯ. ನಿಂಗೆ ಗೊತ್ತಲ್ಲ ನಾನು ಎಲ್ಲ ಬ್ರೋಕರ್ ಕೆಲಸನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ನೀನೇನು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಒಳ್ಳೆ ಹುಡುಗಿನ ಹುಡ್ಕೊಡೋ ಜವಾಬ್ದಾರಿ ನಂದು. ಸರಿ ಬಿರ್ನ ದುಡ್ಡು ಎತ್ಕೊಂಡು ಬಂದ್ಬಿಟ್ಟು ಸಂಘದ ಹತ್ರ. ನಿನ್ನ ಮಾತು ಕೇಳಿ ಈಗ ಹೊಸಿ ಸಮಾಧಾನ ಆಯ್ತು ಕಣಕ ನನಗಂತೂ. ಸರಿ ಕಣಕ, ಈಗಲೇ ನೀ ದುಡ್ಡು ಎತ್ಕೊಂಡ್ಬಿಟ್ಟು ಬರ್ತೀನಿ, ಬರ್ತೀನಿ. ಸರಿ ಕಣಮ್ಮ, ಆಯ್ತು. ಅಜ್ಜಿ ಬಾಜಿ ಅರ್ಜೆಂಟಾಗೆ ನೀನೆಲ್ಲೋ ಕರ್ಕೊಂಡೋಯ್ತೀನಿ. ಅಯ್ಯೋ ಮೊಮ್ಮಗನೇ, ಏನ್ಲ ದುಡ್ಡು ಬಂದಿದ ತಕ್ಷಣ ಏನು ಪೂರ್ತಿ ಬೊದ್ಲೆ ಆಗೋಗ್ಬಿಟ್ಟಿದ್ಯಾ? ಚೈನು ಪೈನು ಹಾಕೊಂಡು ನನ್ನ ಮಹಾರಾಜ ಕಂಡಂಗೆ ಕಾಣ್ತಾ ಇದೆಯಾ ಕಂಡ ನೀನಂತೂ. ಅಯ್ಯೋ ಅಜ್ಜಿ, ಇನ್ನೂ ಸರ್ಪ್ರೈಸ್ ಐತೆ ನಿನ್ಗೂ. ಒಡವೆ ಎಲ್ಲನೂ ಮಾಡಾಕ್ಬಿಟ್ಟು ಬಂದೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ನಿಂದು ಬರ್ತದೆ. ಬಾಜಿ ನೀನೆಲ್ಲೋ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು ನಾನು. ಈಗೆಲ್ಲ ಬರಲಿ, ಸಂಘ ಐತೆ, ಸಂಘದ ಮೀಟಿಂಗ್ ಐತೆ, ದುಡ್ಡು ಕೊಟ್ಟಬೇಕು. ಅಯ್ಯೋ ಏನು ಹೊಸಿ ಕೆಲಸ ಐತೆ ಅನ್ಕಂಡ? ಅಯ್ಯೋ ಅಜ್ಜಿ, ನಿನ್ನ ಕೆಲಸ ಹೊಸಿ ಪಾಕೋಕೆ ಇಕ್ಬಿಡು. ಪಾಕೋಕೆ ಇಕ್ಬಿಟ್ಟು ಹೋಗೊಂಚೂರು ರೆಡಿ ಆಗ್ಬಿಟ್ಟು ಬಾ ಹೋಗು. ಅಯ್ಯ ನೀನಂತೂ ಹಿಂಗೇನೇ ಇದ್ಬಿಟ್ಟಿದ್ಯಾ. ಸಂಘದ ದುಡ್ಡ ನಾನು ಕೊಟ್ಬಿಟ್ಟು ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಹೋಗಿ ಮುಖ ಈಕ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಬಾ. ಬಿರ್ನೇನೇನಿಯ ಕರ್ಕೊಂಡೋಯ್ತೀನಿ. ನಿಂಗೇನೋ ತೋರಿಸ್ಬೇಕು ನಾನು. ಏನ್ಲ ತೋರಿಸ್ಬೇಕು ಮೊಮ್ಮಗನೇ? ಏನ್ಲ ಮಾಡಿದೆ? ನೋಡ್ ಮಗ, ಬಂದಿರೋ ದುಡ್ಡಾಗ ಸೋಕಿ ಮಾತ್ರ ಮಾಡಬೇಡ ಮಗ. ನಾನು ಈಗಲೇ ಹೇಳಿದ್ದೀನಿ. ಬೊಡ್ಡೆತ್ತದವು ಸರಿ ಇಲ್ಲ, ಗಂಡೈಕ್ಳು ಇವರೆಲ್ಲನೂ ಎಲ್ಲ ನೀನು ಕರ್ಕೊಂಡೋಗಿ ಕೇಳಿಸ್ಕಿ ಯಾರಾಡಿಸ್ಬಿಡ್ತಾರೆ. ಹುಸಿ ಹುಸಾರ್ಕಂಡು ಮಗ. ಅಜ್ಜಿ ನನಗೆಲ್ಲನೂ ಗೊತ್ತು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ದುಡ್ಡು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ತಾ ಇಲ್ಲ. 1 ರೂಪಾಯಿನೂ ಹೊರಗಡೆ ಕಳೆದಿಲ್ಲ ನಾನು. ನೀನು ಯಾಕೆ ನನ್ನ ಮೇಲೆ ಡೌಟ್ ಪಡ್ತೀಯಾ? ಹೋಗಿ ನೀನು ಹೋಗಿ ಬಿರ್ನ ರೆಡಿ ಆಗ್ಬಿಟ್ಟು ಬಾ ಹೋಗು. ಸರಿ ಕಣ್ಮಗ, ಬಂದೇ ಇರು. ಅಜ್ಜಿ ಯಾವತ್ತೂ ನಾನು ನಿನ್ನ ನಂಬಿಕೆನ ಕಳೆಯಲ್ಲ ಬಿಡಜ್ಜಿ. ಇಷ್ಟು ದಿನ ನೀನು ಕಷ್ಟಪಟ್ಟಿದ್ಯಾ ಅಂತಂದರೆ ಜೀವನ ಪೂರ್ತಿನೂ ಕಷ್ಟಪಟ್ಕೊಂಡು ಹಿಂಗೆ ಇರಬೇಕು ಅಂತನಾ? ಅವಳು ಯಾವಳವಳು? ಸಾವುಕತಿ ಮಗಳು. ನನ್ನ ಮೇಲೆ ನೀ ದುರಂಕಾರ ಮಾಡೋದಲ್ವಾ? ಅವ್ರ ಮುಂದೆ ಬದುಕಿ ತೋರಿಸ್ಬೇಕು ಅಂತನೇ ಆಟೋಕ್ಕೆ ನಿಂತಿರೋದು ನಾನು. ನಾನಂತೂ ಬಿಡೋಕ್ಕಿಲ್ಲ. ಮಾಡ್ತೀನಿ, ಸರಿಯಾಗೆ ಮಾಡ್ತೀನಿ ಅವ್ರಿಗೆ. ನಡಿಲ್ಲ ಹೋಗೋಣ. ಅಜಯ್, ಸೀರೆನ ಬದಲಾಯಿಸಜ್ಜೆ ನೀನು. ನೋಡಿಲ್ಲ ಮೊಮ್ಮಗನೇ, ಯಾರು ನೋಡ್ಬೇಕಲ್ಲ ನನ್ನ ಮಕ್ವ? ಯಾರು ನೋಡ್ಬೇಕು ಈ ಮುದುಕಿಯ? ನೋಡಿ ಸುಮ್ಕೆನಿಯ ಇವನಬ್ಬ. ಅಲ್ಲ ಕಣಜ್ಜಿ, ಕೈಯಾಗ ಬಾಳೆ ಹಾಕಣಕ್ಕಿಲ್ಲ, ಕೊತ್ತಾಗೊಂದು ಸರ ಹಾಕಣಕ್ಕಿಲ್ಲ. ಸರಿ ಬಾ, ಇವತ್ತು ನಾನೇ ಕೊಡಿಸ್ಕೊಂಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಬಾ. ನಿಂದ ಆಗಲ್ಲ ಕಣಪ್ಪೋ. ನಡಿ ಬಿರ್ನ ಅದೆಲ್ಲೂ ಕರ್ಕೊಂಡೋಯ್ತು. ಬಿರ್ನ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬ. ಹಂಗೆ ಹೋಗ್ತಾ ದಾರಿನಾಗೆ ಸಂಗೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡೋಣ ಕಣಪ್ಪ. ಸುಮ್ಮನೆ ಆಮೇಕಿಂದ ಬಂದು ಜಗಳ ಮಾಡ್ಬಿಡ್ತಾರೆ ಮನೆ ಮುಂದೆ. ಸರಿ ಅಜ್ಜಿ, ಆಯ್ತು ಬಾ ಹೋಗೋಣ. ಏನೋ ಹುಡುಗ ಬುದ್ಧಿ. ಅಯ್ಯೋ ಸುಮ್ಮನೆ ಕರ್ಕೊಂಡೋಯ್ತಾನೆ. ಏನು ಕರ್ಕೊಂಡೋಯ್ತಾವನಪ್ಪ ಇವನು. ಬಿಡು, ಏನೋ ಹೋಗ್ಬಿಟ್ಟು ನೋಡೋಣ. ಏನ್ಲಾ ಇಲ್ಲೂ ಕರ್ಕೊಂಬಂದ್ಬಿಟ್ಟಿದ್ಯಾ ಪ್ಯಾಟ್ಗೆ ಮದ್ಗಿರಿಗೆ? ಯಾಕೆ ಏನು ಕರ್ಕೊಂಬಂದೆ ಇಲ್ಲಿಗೆ? ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಮದ್ಗಿರಿ ಸಂತೆ ಅಲ್ವಾ, ಅದಕ್ಕೆ ಹೋಗ್ಬಿಟ್ಟು ಸಂತೆನಾಗೆಲ್ಲ ಸಾಮಾನು ತಗೊಬರೋಣ ಅಂತ ಹೇಳ್ಬಿಟ್ಟು. ಮೊದಲೇ ಹೇಳಿದ್ರೆ ಒಂದು ಬ್ಯಾಗ್ ಈಗ ಇಟ್ಕೊ ಬರ್ತಿರಲ್ವಾ? ಆ ಬ್ಯಾಗ್ ಬೇರೆ ಇಲ್ಲಿ 20-30 ರೂಪಾಯಿ. ಅಯ್ಯೋ ದೊಡ್ಡ ಕತೆ ಬಾ ಇಲ್ಲಂತೂ. ಅಯ್ಯೋ ಅಜ್ಜಿ, ನಿಂಗೆ ಅದಲ್ಲ, ನಿಂಗೇನೋ ಬ್ಯಾರೆ ತೋರಿಸ್ಬೇಕು ಅಂತ ಕರ್ಕೊಂಬಿಟ್ಟು ಬಂದಿರೋದು. ಬಾ ನೀನು ಒಳಗಡೆ ಬಾ. ಇಲ್ಲಿ ಯಾರದ್ಲ ಮನೆ ಇದು? ಯಾಕೆ ಹಿಂಗೆ ಕರ್ಕೊಂಡು ಹೋಯ್ತಿದ್ಯಾ? ನಮ್ಮನ್ನು ನೋಡ್ಬಿಟ್ಟು ಆಮೇಲೆ ಈಚೆ ಕಡೆ ಕೊಡಿಸ್ಬಿಡ್ತಾರೆ ಅಷ್ಟೇ. ನೀನಿಯಾ ಕೊಡಿಸ್ಲಿ ಬಾಜಿ, ವಾಪಸ್ ಬರೋಣ. ಕೈ ಕಾಲಿಲ್ವಾ? ಸುಮ್ಮನೆ ನೋಡಿ. ಅಜ್ಜಿ, ಈ ಬಿಲ್ಡಿಂಗ್ ಫುಲ್ ನೋಡ್ದಾ? ಇಷ್ಟ ಆಯ್ತಾ ನಿನಗೆ? ಯೋವಿ ಈ ಪಾರ್ಟಿ ದೊಡ್ಡ ಮನೆ. ಏನ್ಲ ಈ ಬಿಲ್ಡಿಂಗಾಗೆ ಇದು ಮನೆ, ಒಂದು ದೊಡ್ಡ ಮನೆ. 6 ಮನೆ ಅವಲ್ಲ ಈ ಬಿಲ್ಡಿಂಗ. ಯಾರವ್ರಿ ಮನೆಯಾಗೆಲ್ಲ ಕಾಲಿ ಹೊಡಿತೈತಲ್ಲ ಈ ಮನೆ? ಇಲ್ಲಿಗೆ ಯಾಕಲ ಬಂದೆ? ಅಜ್ಜಿ ಮೊದಲು ನೀನು ಹೋಗ್ಬಿಟ್ಟು ಮನೆಯೆಲ್ಲ ಸಂದಕೈತಾ ಅಂತ ನೋಡು. ಈ 1 BHK ಅಂದರೆ 1 ಬೆಡ್ರೂಮ್ ಇರೋವು 5 ಅವೆ. ಹಂಗೇನೆಯಾ 2 ಬೆಡ್ರೂಮ್ ಇರೋದು 1 ಮನೆ ಐತೆ. ಇದೆಲ್ಲ ಒಂದೇ ಬಿಲ್ಡಿಂಗ್ ಆಗೇನೆಯೇ ಇರೋದು.
ಓ ನಮ್ಮ ಜನ ಈ ಪಾಟಿ ದೊಡ್ಡ ಮನೆಗಳಿಗೆ ಆ ಪಾಟಿ ಬೆಡ್ರೂಮ್ಗಳು ಕಟ್ಕೊಂಡು ಎಲ್ಲ ಮಾಡ್ತಾರೆ. ಸರಿ ತಕ ನೋಡ್ಬಿಟ್ಟು ಬರ್ತೀನಿ ಇರು. ಏನಪ್ಪ ಮನೆ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಹಾಂ ಸರ್, ಮನೆ ಇಷ್ಟ ಆಯಿತು. ಅಜ್ಜಿ ನೋಡ್ತಿದ್ದಾರೆ. ಅಜ್ಜಿಗೆ ಇಷ್ಟ ಆಗೋಗ್ಬಿಟ್ರೆ ಅಷ್ಟೇ ಸಾಕು. ಓ ನೋಡ್ರಿ ಮತ್ತೆ ನೀವೇನಿಲ್ಲ ಉಳ್ಕೊಳಕ್ಕೆ ತಗೊಂತ ಇದ್ದೀರಾ ಮನೆ? ಇಲ್ಲ ಅಂತಂದರೆ ಬಾಡಿಗೆಗ? ನಾನಂತನೂ ಬಾಡಿಗೆಗೋಸ್ಕರ ಅಂತಲೇ ಕಟ್ಟಿರೋದು. 5 1 BHK, ಒಂದು ಮನೆ 2 BHK. 2 BHK ನಂಗೆ ನಾವಿರೋಣ, ಇನ್ನು 1 BHK ಎಲ್ಲ ಬಾಡಿಗೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಯಾಕೋ ಈಗ ಬೇರೆ ಕಡೆ ಬೆಂಗಳೂರು ಹೊರಟೋಗ್ಬಿಡೋಣ ಅಂತ ಅನ್ನಿಸ್ತಾ ಮಾರ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಕಟ್ಕೊಂಡ್ಬಿಡೋಣ ಅಂತ ನಾವು ಮಾರಾಟಕ್ಕೆ ಇಕ್ಕಿರೋದು. ಅಯ್ಯೋ ಸಾ, ನಾವು ಹಳ್ಳಿ ಗಿಳ್ಳಿ ಎಲ್ಲ ಬಿಟ್ಬಿಟ್ಟು ಪ್ಯಾಟೆಗೆ ಬಂದ್ಬಿಡ್ತೀವ? ಸಾಧ್ಯನೇ ಇಲ್ಲ ಸಾ, ನಾವೆಲ್ಲ ಪ್ಯಾಟಿಗೆ ಬರೋದು ಅವೆಲ್ಲ ಸಾಧ್ಯನೇ ಇಲ್ಲ ಬಿಡಿ. ಹಳ್ಳಿನಾಗೇನೇ ಇರಬೇಕು. ಅದು ಏನಾದ್ರೂ ದುಡ್ಡಿತ್ತಲ್ವಾ, ಏನಾದ್ರು ಬರಂಗ್ ಮಾಡ್ಕೊಬೇಕು. ಸುಮ್ಮನೆ ಎಲ್ಲಂದ್ರಲ್ಲೇ ಖರ್ಚು ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಮನೆ ತಗೋಬಿಟ್ಟು ಬಾಡಿಗೆ ಬಿಟ್ಬಿಟ್ರೆ ಹೆಂಗೋ ಒಂಚೂರು ಬಾಡಿಗೆನ ಬರ್ತದೆ, ಊರಾಗ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಸಣ್ಣ ಪುಟ್ಟ ಇದ್ರಾಗೆ ಅಂತ ನಾನು. ಓ ನೀನು ಭಾಳ ಬುದ್ಧಿವಂತ ಬಿಡಪ್ಪು, ಭಾಳ ಬುದ್ಧಿವಂತ. ಸರ್ ಅಷ್ಟು ಇಲ್ಲ ಅಂತಂದ್ರೆ ದುಡ್ಡೆಲ್ಲ ಕಳೆದ್ಬಿಟ್ಟು ಏನು ಸರ್ ಮಾಡೋಣ? ಮೊಮ್ಮಗನೇ ನೋಡ್ದೆ ಕಣ್ಮಗ, ಎಲ್ಲ ಮನೆಗಳೂ ಸಂದ ಕಣ್ಮಗ. ಅಜ್ಜಿ ಇವಾಗ ನಿಂಗೆ ಇಷ್ಟ ಆಯ್ತಾ? ಓ ಯಾರೋ ಮನೆನೋ ಅದೇ ಇಷ್ಟ ಆಯ್ತು, ಸಂದ ಕಟ್ಟೋರ್ ಬಿಡು ಮನೆನ. ಅಜ್ಜಿ ಇವತ್ತಿಂದ ಈ ಮನೆ ನಿಂದೇನೆ. ಏನ್ಲ ಹೇಳ್ತಿದ್ಯಾ ನೀನು? ಏನ್ಲ ಹೇಳ್ತಿದ್ಯಾ? ಈ ಮನೆ ಅಜ್ಜಿ ನೀನೇ ಹೇಳ್ತಿದ್ದಲ್ಲ, ಬಂದಿರೋ 70 ಲಕ್ಷ ರೂಪಾಯಿ ನಂಗೆ ದುಡ್ಡನ್ನ ವೇಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನಿನ್ನ ಮೊಮ್ಮಗ ಯಾವತ್ತೂ ವೇಸ್ಟ್ ಮಾಡಲ್ಲ ಅಜ್ಜಿ. ಈ ಮನೆ ಟೋಟಲ್ 6 ಮನೆ ಅವೆ, ಒಂದೇ ಬಿಲ್ಡಿಂಗ್ ಆಗೇನೆ. ಈ ಬಿಲ್ಡಿಂಗ್ ಪೂರ್ತಿ ತಗೊಂತಾ ಇದ್ದೀನಿ, ತಗೊಂಡು ನಿನ್ನ ಹೆಸರಿಗೆ ಮಾಡಿಸ್ತಾ ಇದ್ದೀನಿ. ಈ ಮನೆ ಇವತ್ತಿಂದ ನಿಂದೇನೆ ಅನ್ಕೊಂಬಿಡು. ಇದ್ರಾಗ ಬರೀ ಬಾಡಿಗೆ ಗೀಡಿಗೆ ಎಲ್ಲನೂ ಹೆಂಗೋ ಜೂನಕ್ಕೆ ಆಗ್ತದಲ್ವಾ? 6 ಮನೆ ಬಾಡಿಗೆ ಅಂತಂದ್ರೆ ಎಷ್ಟು ಬರ್ತೈತೆ ಹೇಳು? ಅದಕ್ಕೇನೆ ಬಾಡಿಗೆ ಬರಲಿ ಮನೆಗೆ ಅಂತ ಹೇಳ್ಬಿಟ್ಟು ಮನೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಅಜ್ಜಿ ನಿಂಗೆ ಇಷ್ಟ ಆಯ್ತಾ? ಅಯ್ಯೋ ಮೊಮ್ಮಗನೇ, ಅಯ್ಯೋ ನನಗಂತೂ ನಂಬಕ್ಕೆ ಆಯ್ತಿಲ್ಲ ಕಣ್ಮಗ. ಅಜ್ಜಿ ಈಗ ದುಃಖ ಪಡ ಅಂತದೇನು, ಖುಷಿ ಪಡಬೇಕು. ದುಡ್ಡು ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕಲ್ವಾ? ಶೋಕಿ ಮಾಡೋದಕ್ಕಿಂತ ಮನೆ ಮೇಲೆ ಹೊಲದ ಮೇಲೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಮನೆ ತಗೊಂತಾ ಇದ್ದೀನಿ. ಊರಾಗ ಹಂಗೇನೆ ಒಬ್ರ ಹತ್ರ ಮಾತಾಡಿದ್ದೀನಿ, ಅಲ್ಲೇ 2 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳೋರೆ. ಆ ಜಮೀನು ತಗೊಂತಾ ಇದ್ದೀನಿ. ಊರಾಗ ಒಂದು ಚಿಕ್ಕದಾಗ ಒಂದು ಮನೆ ಅದನ್ನು ತಗೊಂಡ್ಬಿಟ್ಟು ಆರಾಮಾಗಿದ್ಬಿಡೋಣ. ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಬಾಡಿಗೆ ಬರುತ್ತೆ. ಅಲ್ಲಿ ಹೆಂಗೋ ವ್ಯವಸಾಯ ಮಾಡ್ಕೊಂಡು ಅದು ಇದು ಒಂಚೂರು ಕುರಿ ಶೆಡ್ ಹಾಕೊಂಡು ಆರಾಮಾಗಿರ್ಬೋದಲ್ವಾ? ಆ ಥರ ಯೋಚನೆ ಮಾಡಿದ್ದೀನಿ. ಊರಾಗ ಅದೇ ಆ ರಂಗಪ್ಪಣ್ಣ ಐತಲ್ಲ, ಅವಣ್ಣ ನೀರಾವರಿ ಜಮೀನು 2 ಎಕರೆ ಕೊಡ್ತೀನಿ ಅಂತ ಹೇಳೈತೆ. ಏನೋ ಮೊಮ್ಮಗನೇ, ನಾನು ಬ್ಯಾರೆ ಥರ ಅರ್ಥ ಮಾಡ್ಕೊಂಡಿದ್ದೆ. ಎಲ್ಲ ಕಾರು ಬೈಕು ತಗೊಬಿಟ್ಟು ಎಲ್ಲ ಕಳೆದು ಬಿಸಾಕ್ಬಿಡ್ತೀಯ ದುಡ್ಡ ಅಂತ ಹೇಳ್ಬಿಟ್ಟು. ಇಲ್ಲ ಕಣ್ ಮೊಮ್ಮಗನೇ, ನೀನು ಭಾಳ ಬುದ್ಧಿವಂತ ಬಿಡು, ಭಾಳ ಬುದ್ಧಿವಂತ ಆಗಲಿಲ್ಲ ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಅದು ಈ ವಯಸ್ಸಾಗೇನೆ ಮನೆ ತಗೋಬೇಕು ಅಂತ ಯೋಚನೆ ಮಾಡೋ ನಿನ್ನಕ್ಕ. ಈಗಿನ ಹುಡುಗರೆಲ್ಲ ಬರೀ ಕಾರು ಬೈಕು ಶೋಕಿ ಅಂತ ನೋಡಬೇಕಾದ್ರೆ ನಿಮ್ಮ ಅಮ್ಮಗ ನೋಡಿ ಮನೆ ಜಮೀನು ವ್ಯವಸಾಯ ಅಂತ ನೋಡ್ತಾವ್ರೆ, ಮುಂದಿನ ಯೋಚನೆ ಮಾಡ್ತಾವ್ರೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಇದು ಒಳ್ಳೆ ಏರಿಯಾ. ಈ ಒಳ್ಳೆ ಏರಿಯಾ ಅಂತಂದಮೇಲೆ ಬಾಡಿಗೆಗೆಲ್ಲ ತುಂಬ ಜನ ಬರ್ತಾರೆ. ಆರಾಮಾಗಿ ನಿಮಗೆ ತಿಂಗಳ ಮನೆ ಕೂತ್ಕೊಂಡಿದ್ದಂಗೆ ಬಾಡಿಗೆ ಬರ್ತತೆ, ಎಲ್ಲ ಬರ್ತತೆ. ಆರಾಮಾಗಿ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು ನೋಡಿ, ಏನು ತೊಂದರೆ ಇಲ್ಲ. ಹಾಂ ಹೆಂಗೋ ನಮ್ಗೆ ದೇವರು ಕಣ್ಬಿಟ್ಬಿಟ್ಟ ಮೊಮ್ಮಗನೇ, ಕಣ್ಬಿಟ್ಬಿಟ್ಟ ದೇವರು. ಸರಿ ಕಣಪ್ಪ, ಆಗಲಿ ಹಂಗೆ ಆಗಲಿ. ಊರಾಗೆ 2 ಎಕರೆ ತಗೊಂತೀನಿ ಅಂದೆಲ್ಲ ತಗೊಬಿಡು. ಸಣ್ಣದಾಗೆ ಯಾವುದನ್ನೊಂದು ಮನೆಗೇನೆ ಕಟ್ಕೊಳ್ಳೋದು, ಇಲ್ಲ ಊರಾಗೆ ಒಂದು ಮನೆ ತಗೊಳ್ಳೋದು ಏನೋ ಮಾಡಿಬಿಟ್ಟು ಸಾಕು. ಹಾಗೆ ನೀ ಸಂಸಾರ ಮಾಡ್ಕೊಂಡು ಹೋಗಿವಂತೆ. ಸರಿ ಅಜ್ಜಿ ಆಯಿತು. ಹೆಂಗಿತ್ತು ಸರ್ಪ್ರೈಸು? ಮನೆ ಇಷ್ಟ ಆಯಿತು ತಾನೇ ನಿಂಗೆ? ಭಾಳ ಇಷ್ಟ ಆಯಿತು ಕಣಪ್ಪ, ಇಷ್ಟ ಆಯಿತು ನನಗಂತೂ. ಸರ್ ಮನೆ ಇರಲಿ, ನಮಗೆ ಹೇಳಿದ್ನಲ್ಲ ರೇಟ್ ಎಲ್ಲ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ. ರಿಜಿಸ್ಟ್ರೇಷನ್ ಎಲ್ಲ ನಾನು ಮಾಡಿಸ್ಬಿಡೋಣ ಆದಷ್ಟು ಬೇಗನೆ. ಅದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಇನ್ನೇನು, ಆಮೇಲೆ ಬೇಕಾದ್ರೆ ಬಾಡಿಗೆ ಕೊಟ್ಕೊಂತೀನಿ ನಾನೆಲ್ಲ. ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಶಿಫ್ಟ್ ಆಗಬೇಕಪ್ಪ. ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ತೀನಿ. ಆದಷ್ಟು ಬೇಗನೆ ಎಲ್ಲ ಮುಗೀಲಿ. ಕೊಂಡ್ಕೊಳ್ತೀರಾ, ನಿಮಗೂ ಒಳ್ಳೇದಾಗಲಿ, ಮಾಡ್ತೀರಾ ನಮಗೂ ಒಳ್ಳೇದಾಗಲಿ ಅಷ್ಟೇನೆ. ಅಯ್ಯೋ ತುಂಬ ದೊಡ್ಡ ಮಾತು ಸರ್, ನೀವು ತುಂಬ ದೊಡ್ಡ ಮಾತು. ಸರಿ ಸರ್ ಆಯಿತು, ನಾನು ದುಡ್ಡೆಲ್ಲ ಸೆಟ್ಲು ಮಾಡ್ತೀನಿ ಬಂದುಬಿಟ್ಟು. ನಾಳೆ ಅಲ್ವಾ ಈ ಅಮಾವಾಸ್ಯೆ ಎಲ್ಲ ಕಳೀಲಿ ಅನ್ಕೊಂಡು ಸುಮ್ಮನೆ ಇದ್ದೆ. ಇನ್ನೇನು ಮುಗೀತಲ್ಲ ಸರ್, ಬರ್ತೀನಿ ನಾನು. ತಗೊಂಡ್ಬಿಟ್ಟು ಬರ್ತೀನಿ. ಸರಿಯಪ್ಪ ಆಯಿತು ಹೇಳಿ. ಮತ್ತೆ ಈ ಮನೆ ನಿಮ್ಮದೇ ಅಲ್ವಾ, ಇನ್ನು ಯಾರಿಗೂ ತೋರ್ಸಕ್ಕೆ ಹೋಗಲ್ಲ. ಸರಿ ಸರ್ ಆಯಿತು. ಸರಿನಪ್ಪ. ಅಜ್ಜಿ ಈಗ ನಿನಗೆ ಖುಷಿನಾ? ಹೂ ಕಣ್ಮಮ್ಮಗನೇ, ಅಪ್ಪ ದೇವ್ರೆ, ನನಗಂತೂ ನಂಬಕ್ಕೆ ಆಯ್ತಿಲ್ಲ. ನಿಮ್ಮ ಅಪ್ಪ ಮಾಡಿರೋ ದುಡ್ಡಿಗೂ ನಿಂತನೆಲ್ಲ ಇದು ಮಾಡ್ತಿರೋದಕ್ಕೂ ಮೊಮ್ಮಗನೇ. ಊರಾಗ ಯಾರು ಇರ್ಕೊಡ್ದು, ಹಾಗೆ ನೀನು ಬೆಳಗ್ಗೆ ತೋರಿಸ್ಬೇಕು ಕಣ್ಮಮ್ಮಗನೇ. ನಾನು ಬದುಕಿರಂಗೇನೆಯಾ, ನೀನು ಎಲ್ಲನೂ ಮಾಡಿ ತೋರಿಸು. ಅಷ್ಟೆಲ್ಲ ಮೋಸ ಮಾಡಿದಲ್ಲ ಸಾವುಕತಿ, ಅವಳು ಉರ್ಕೊಂಡು ಸಾಯ್ಬೇಕು, ಹಂಗೆ ಬೆಳಗ್ಗೆ ತೋರಿಸ್ಬೇಕು ನೀನು. ಅಜ್ಜಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಅಜ್ಜಿ ಇನ್ನೊಂದು ವಿಷಯ, ಮನೆ ತಗೊಂಡಿರೋ ವಿಷಯನ ಸದ್ಯಕ್ಕೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸದ್ಯಕ್ಕೆ ನಮಗೆ ಇರಲಿ, ಸುಮ್ಮನೆ ಜನ ಕಣ್ಣ ಹೋಗ್ಬಿಡ್ತೀವಿ, ಯಾರಿಗೂ ಹೇಳೋದೇನು ಬೇಡ. ಅಯ್ಯೋ ಗೊತ್ತಾಗಲಿ ಬಿಡು, ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಒಟ್ಟುರ್ಕೊಂಡು ಸಾಯ್ಲಿ ಎಲ್ಲರೂ. ಅಜ್ಜಿ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಕರೆಯೋಣ. ಅಲ್ಲಿ ತನಕ ನೀವು ಯಾರ ಹತ್ರನೂ ಬಾಯಿ ಬಿಡಕ್ಕೆ ಹೋಗ್ಬೇಡಿ ಸರಿನಾ? ಸುಮ್ಮನೆ ಎಲ್ಲರೂ ಬಾಯಿ ಎಲ್ಲರೂ ಕಣ್ಣು ಸರಿ ಇರೋದಿಲ್ಲ. ನನ್ನ ಮಾತು ಕೇಳು, ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಗೃಹ ಪ್ರವೇಶ ಕರೆಯೋಣ. ಸರಿ ಹೇಳು ಆಯ್ತು. ಸರಿ ಅಜ್ಜಿ ಬಾ ಹೋಗೋಣ ಊರಿಗೆ. ಹಂಗೇನೆ ಹೊಲದ ಬೇರೆ ಮಾತಾಡಬೇಕು. ಮಾತಾಡ್ಬಿಟ್ಟು ಎಲ್ಲ ಸುಮ್ಮನೆ ದುಡ್ಡು ಕೈಯಾಗಿದ್ರೆ ಖರ್ಚು ಹೋಗ್ಬಿಡ್ತದೆ. ಬೇಗ ಎಲ್ಲ ಜಮೀನು ಮನೆಗಿನಿ ಅಂತ ಒಂದ್ಮೇಲೆ ಹಾಕ್ಬಿಡ್ಬೇಕಲ್ವಾ? ಅದಕ್ಕೆ ಅರ್ಜೆಂಟಾಗಿ ಹೋಗ್ಬಿಟ್ಟು ಹೊಲದ್ದು ಮಾತಾಡಬೇಕು. ಬಾಜಿ ಹೋಗೋಣ ನಡಿಯಪ್ಪ.